ಇವತ್ತು ನಾನು ಉಡುಪಿ ಶ್ರೀಕೃಷ್ಣ ಮಠದ ಕೆಲವು ವಿಡಿಯೋ ತುಣುಕುಗಳನ್ನು ತೋರಿಸ್ತಾ ಇದ್ದೇನೆ. ಈಗ ಸರಿಯಾಗಿ ಒಂದು ಮಧ್ಯಾಹ್ನ ಪೂಜೆ ನಡೀತಾ ಇದೆ ಒಳಗಡೆ. ತುಂಬ ರಶ್ ಇರೋದ್ರಿಂದ ಇನ್ನು ದೇವರ ದರ್ಶನ ಆಗಬೇಕಷ್ಟೇ. ಹಾಗೆ ಇಲ್ಲಿ ಲಕ್ಷಕಂಠ ಗೀತಾ ಪಾರಾಯಣದ ಅಂಗವಾಗಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ನಾಳ್ದು ಅಂದರೆ ಶುಕ್ರವಾರ ಮೋದಿಜಿಯವರು ಆಗಮಿಸಲಿದ್ದಾರೆ. ಹಾಗಾಗಿ ಸಕಲ ತಯಾರಿ ಸ್ವಚ್ಛತೆ ಎಲ್ಲ ನಡೀತಾ ಇದೆ. ನೋಡಿ, ಒಳಗಡೆ ಮಠಾಧೀಶರು ಪೂಜೆ ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಕನಕ ಗೋಪುರದಿಂದ ನೀವು ಕನಕನ ಕಿಂಡಿಯ ಮೂಲಕ ದೇವರ ದರ್ಶನ ಮಾಡಬಹುದು. ಹಾಗೆ ರಥ ಬೀದಿಯಲ್ಲೆಲ್ಲ ತುಂಬ ಸ್ವಚ್ಛವಾಗಿರಿಸಿ ತುಂಬ ಬಾವುಟಗಳು ಬ್ಯಾನರ್ಗಳನ್ನೆಲ್ಲ ಹಾಕಿದ್ದಾರೆ. ಇನ್ನು ದೇವರ ದರ್ಶನಕ್ಕಾಗಿ ನಾನು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೇನೆ. ಮಧ್ವ ಸರೋವರದಲ್ಲಿ ಇವತ್ತು ಸ್ವಲ್ಪ ರಶ್ ಇದೆ ಇಲ್ಲಿ. ಹಾಗೆ ಒಳಗಡೆ ದೇವರ ಹತ್ರ ವಿಡಿಯೋ ಎಲ್ಲ ಮಾಡ್ತಾ ಇಲ್ಲ, ಹಾಗಾಗಿ ನಾನು ನಂತರದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ದೇವರ ದರ್ಶನ ಆದ ನಂತರ ದೇವರ ಪ್ರಸಾದ ಅಂದರೆ ಭೋಜನ ಶಾಲೆಯಲ್ಲಿ ಊಟವನ್ನು ಮುಗಿಸಿ ನಂತರ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಶ್ರೀಕೃಷ್ಣನ ಪ್ರಿಯವಾದಂತಹ ಗೋಶಾಲೆಯನ್ನು ನೋಡ್ಬೋದು. ಬೇರೆ ಬೇರೆ ರೀತಿಯ ಹಸುಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗೆ ಹೊರಗಡೆ ಬಂದರೆ ಇಲ್ಲಿ ರಾಜಾಂಗಣ ಇದೆ. ಮೋದಿಜಿಯವರ ಆಗಮನಕ್ಕಾಗಿ ಗೂಡು ದೀಪಗಳು, ಹೂವಿನ ಗಿಡಗಳನ್ನೆಲ್ಲ ಇಟ್ಟು ಶೃಂಗರಿಸಿದ್ದಾರೆ. ವಿವಿಧ ಜಾತಿಯ ಹೂವಿನ ಗಿಡಗಳನ್ನು ನೀವಿಲ್ಲಿ ಕಾಣಬಹುದು. ಎದುರುಗಡೆ ಗೀತಾ ಮಂದಿರ ಕಾಣಿಸ್ತಾ ಇದೆ. ಅಲ್ಲಿ ಗೀತಾ ಪಾರಾಯಣ ನಡೀತಾ ಇದೆ. ಆರು ಮಹಡಿ ಇರುವಂತಹ ಗೀತಾ ಮಂದಿರ ಇದು. ಒಳಗಡೆ ಹೋದರೆ ನೀವು ಗೋಡೆಯಲ್ಲಿ ಕೆತ್ತಿ ಬರೆದಂತಹ ಭಗವದ್ಗೀತೆಯನ್ನು ನೋಡಬಹುದು. ಭಗವದ್ಗೀತೆ ಎಲ್ಲ ಅಧ್ಯಾಯಗಳನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಇಲ್ಲಿಂದ ಹೊರಗಡೆ ಹೋದರೆ ನಾವು ಪಾರ್ಕಿಂಗ್ ಏರಿಯಾಕ್ಕೆ ಹೋಗ್ತೇವೆ. ಇದು ಗೀತಾ ಮಂದಿರದ ಹಿಂಬದಿ ಭಾಗ. ಇಲ್ಲಿಂದ ಹೊರಗಡೆ ಬಂದರೆ ಪಾರ್ಕಿಂಗ್ ಏರಿಯಾ ಇದೆ. ಪಾರ್ಕಿಂಗ್ನ ಬಲಬದಿಯಗೆ ಲಕ್ಷಕಂಠ ಗೀತಾ ಪಾರಾಯಣಕ್ಕಾಗಿ ವೇದಿಕೆ ಸಜ್ಜಾಗ್ತಾ ಇದೆ. ಇಲ್ಲಿ ಪ್ರಧಾನಮಂತ್ರಿಯವರು ಬಂದು ಗೀತಾ ಪಾರಾಯಣ ಮಾಡಲಿದ್ದಾರೆ. ಜೈ ಶ್ರೀಕೃಷ್ಣ.